ಬೇಗ ಹೋಗು, ಟೈಮ್ ಆಗುತ್ತೆ ಹಾಸ್ಪಿಟ್ಲ್ಗೆ ಹೋಗ್ಲಿಕ್ಕೆ. ಏನು ವಾವ್ ಸೂಪರ್. ಪಪ್ಪ ರೆಡಿ ಮಾಡಿಸ್ತಿದ್ದಾರೆ, ಹೋಗಿ ಖುಷಿ. ಸ್ಟಾರ್ಟ್ ಮಾಡಲಾಮ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶೈಲು ಸುನಿಲ್. ಸೊ ಇವತ್ತು ಟೈಮ್ ಬಂದು 6:30 ಆಗಿದೆ. 6:30ಇಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಕನ್ಸಲ್ಟೇಷನ್ ಇತ್ತು. ಹಾಗಾಗಿ ನಾನು, ನಮ್ಮ ಮಮ್ಮಿ, ಸುನಿಲ್, ಬುಜ್ಜಿ ಇಷ್ಟು ಜನ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಕೇಳ್ಬೋದು ನೀವು. ವೆರಿ ಸೂನ್ ಹೇಳ್ತೀನಿ. ಹೇಳಿದ್ರೆ ಇದೇ ಬ್ಲಾಗಲ್ಲಿ ಹೇಳ್ತೀನಿ, ಇಲ್ಲ ಅಂತಂದರೆ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಹಲೋ ನಮಸ್ಕಾರ, ನಾನು ಶೈಲು ಸುನಿಲ್ ಸರ್. ಎಲ್ಲರದ್ದು ಊಟ ಆಯ್ತಾ? ನಮ್ದಾಯ್ತು. ಓಕೆ, ಈಗ ನಾನು ಹೇಳ್ತೀನಿ, ಅಲ್ಲಿರು. ಸೊ ಏನು ಪ್ರಾಬ್ಲಮ್ ಆಗಿದೆ, ಏನಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಂತ ವಿಡಿಯೋನ ನೋಡಿ ನಾನು ಹೇಳ್ತೀನಿ. ಬನ್ನಿ ಇವಾಗ ಹಾಸ್ಪಿಟಲ್ಗೆ ಹೋಗೋಣ, ಬನ್ನಿ. ಏನು ರೆಡಿ? ಸೊ ಅಪಾಯಿಂಟ್ಮೆಂಟ್ ಇದ್ದಿದ್ದು ನಮಗೆ 6:30ಗೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ಒಂದು ಕಾಲ್ ಕೂಡ ಬಂದಿತ್ತು, ಪ್ರಮೋಷನಲ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದನ್ನು ಮುಗಿಸ್ಕೊಂಡು ಇವಾಗ ಹೋಗಬೇಕು. ನಿಮ್ಮ ಹತ್ರ ಒಂದಷ್ಟು ವಿಷಯಗಳನ್ನ ಕೂಡ ಶೇರ್ ಮಾಡ್ಕೋಬೇಕು. ಆದಷ್ಟು ಬೇಗ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ, ಏನು ಎತ್ತ ಅಂತ ಅಲ್ಲ. ಆ್ಯಂಡ್ ಇಷ್ಟು ದಿನ ಬ್ಲಾಗ್ ಕರೆಕ್ಟಾಗಿ ಮಾಡದೇ ಇರೋದಾಗಿರ್ಬೋದು. ಆ್ಯಂಡ್ ನಿಮಗೂ ಒಂದಷ್ಟು ಕ್ವೆಶನ್ಸು, ಡೌಟ್ಸು, ಕಾಮೆಂಟ್ಗಳು ಎಲ್ಲ ಮಾಡ್ತಾಯಿದ್ರಿ. ಬಟ್ ನಾನು ಯಾವುದಕ್ಕೂ ಅಷ್ಟು ರೆಸ್ಪಾನ್ಸ್ ಮಾಡಿರಲಿಲ್ಲ. ಅದಕ್ಕೂ ರೀಸನ್ಗಳಿರುತ್ತೆ. ಸೊ ಇವಾಗ ನಾವು ಹಾಸ್ಪಿಟಲ್ಗೆ ಬಂದ್ವಿ, ಇನ್ನೂ ಡಾಕ್ಟರ್ ಬಂದಿರಲಿಲ್ಲ. ಸೊ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಒಂದಷ್ಟು ಚೆಕಪ್ಸ್, ಸ್ಕ್ಯಾನ್ಸ್ ಎಲ್ಲದ್ರ ಬಗ್ಗೆ ಹೇಳಿದರು. ಹಾಗಾಗಿ ಓಕೆ, ಅದನ್ನು ಮಾಡಿಸ್ಬೇಕಲ್ಲ, ಡಾಕ್ಟರ್ ಬರಲಿ ಫಸ್ಟು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಹಾಗೆ ಅಲ್ಲಿ ಮಕ್ಳಿಗೆಲ್ಲ ಆಟ ಆಡೋದಕ್ಕೆ ಅಂತ ಇಲ್ಲಿ ಇಟ್ಟಿದ್ರು. ಅದನ್ನು ತೊಗೊಂಡು ಬುಜ್ಜಿ ಆಟ ಆಡ್ತಾ ಇದ್ದಾನೆ. ಮಕ್ಳುಗಳಿಗೆ ಏನಾದರೂ ಹೊಸ್ದಾಗಿ ಕಂಡುಬಿಟ್ರೆ ಸಾಕು, ಅಲ್ಲೇ ಆಟ ಆಡ್ತಾ ಇರ್ತಾರೆ. ಸೊ ಇವಾಗ ನಾನು ಮಮ್ಮಿನೂ ಕರ್ಕೊಂಡು ಬಂದಿದ್ದೀವಿ. ಮಮ್ಮಿ, ಸುನಿಲ್, ನಾನು ಬಂದಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ವಿ. ಹಾಸ್ಪಿಟಲ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಈ ಹಾಸ್ಪಿಟಲ್ ಬಗ್ಗೆ ಎನ್ಕ್ವೈರಿ ಎಲ್ಲ ಮಾಡಿ, ಸುನಿಲ್ ಎಲ್ಲ ಅವರನ್ನೇ ಕರ್ಕೊಂಡು ಬಂದಿರೋದು. ಇಲ್ಲಿ ತೋರಿಸೋಣ, ಬೆಸ್ಟು ಡಾಕ್ಟರ್ಗೆ ತೋರಿಸ್ಬೇಕು ನಾವು ಅಂತ ಅಂದ್ಬಿಟ್ಟು. ಸೊ ವೆಯ್ಟ್ ಮಾಡಿ 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 ಸುಸ್ತಾಯಿತು ನಮಗೂ. ಯಾಕಂತಂದರೆ ಡಾಕ್ಟರ್ ಕೂಡ ಬ್ಯುಸಿ ಇರ್ತಾರೆ. ಹಾಗಾಗಿ ಅವ್ರು ಹೇಳಿದ ಟೈಮ್ಗಿಂತ ಒಂದು 1/2 hour 45 minute ಲೇಟ್ ಆಯಿತು ಅಂತ ಹೇಳ್ಬೋದು. ಸೊ ವೆಯ್ಟ್ ಮಾಡ್ತಾಯಿದ್ವಿ. ಸುನಿಲ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ಬರ್ತಾರೆ, ಏನು ಹೇಳ್ತಾರೆ ಡಾಕ್ಟರು ಅಂದ್ಕೊಂಡೆಲ್ಲ ಥಿಂಕ್ ಮಾಡ್ತಾಯಿದ್ವಿ. ಏನೋ ಒಂಥರ ಡಾಕ್ಟರ್ಗೆ ತೋರಿಸಿ ಕ್ಲಿಯರ್ ನಮಗೆ ಹೇಳೋವರೆಗೂ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ. ಸೊ ಹೇಳ್ತೀನಿ, ಏನು ಹೇಳಿದ್ರು, ಏನು ಚೆಕಪ್ ಮಾಡ್ಸೋಕ್ಕೆ ಹೇಳಿದ್ರು, ಏನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಆಲ್ರೆಡಿ ತೋರಿಸಿದ್ವಿ, ಒಂದು 2-3 ಕಡೆ ಎಲ್ಲ ತೋರಿಸಿದ್ವಿ. ಮಮ್ಮಿ ಮಂತ್ರಾಲಯಕ್ಕೆಲ್ಲ ಹೋಗಿದ್ರಲ್ಲ. ಸೊ ಬೆಸ್ಟ್ ಡಾಕ್ಟರ್ನ ಸರ್ಚ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ನಮಗೆ ಇವರು ಸಿಕ್ಕಿದ್ರು. ಹಾಗೆ ನಮಗೆ ಬಂದು ಎಲ್ಲ ನೋಡಿದಾಗ ಓಕೆ ಅಂತ ಅನ್ನಿಸ್ತು. ಹಾಗೆ ಕಂಫರ್ಟೇಬಲ್ ಕೂಡ ಅನ್ನಿಸ್ತು. ನಾವು ಆಫ್ಟರ್ನೂನ್ ಬಂದು ಒಂದು 11:30 ಬಂದು ಆಲ್ರೆಡಿ ಡಾಕ್ಟರ್ನ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗಿದ್ವಿ. ಮಮ್ಮಿ ಬರ್ತಾರಲ್ಲ ಆವಾಗ ಈವ್ನಿಂಗ್ ಬನ್ನಿ, ಅವರು ನನ್ನ ಚೆಕಪ್ ಎಲ್ಲ ಮಾಡ್ತೀನಿ, ಇವಾಗ ಬೇಡ ಅಂತ ಹೇಳಿದ್ರು. ಎಲ್ಲ ಅರೇಂಜ್ ಮಾಡಿರ್ತೀವಿ ಅಂತ ಹೇಳಿದ್ರು. ನಾವು ಓಕೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ವೆಯ್ಟ್ ಮಾಡಿ 6:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಮತ್ತೆ ಓಕೆ ಆವಾಗಲೇ ಹೋಗೋಣ, ಮನೇಲಿ ಎಲ್ಲರನ್ನೂ ಕರ್ಕೊಂಡು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಈಗ ಇಲ್ಲಿಗೆ ಬಂದರೆ ನನ್ನ ಮಗನ ಆಟನೇ ಜಾಸ್ತಿ ಇಲ್ಲಿ. ಸೊ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ. ಅವ್ನಿಗೇನೋ ಒಂಥರ ಹೊಸ ಪ್ಲೇಸು, ಹೊಸ ಜಾಗಗಳನ್ನ ನೋಡಿಬಿಟ್ರೆ ಫುಲ್ ಆಟ ಶುರು ಹಚ್ಕೊಬಿಟ್ಟಿರ್ತಾನೆ. ಮಮ್ಮಿ ಹಾಗೆ ವಿಡಿಯೋ ಮಾಡಿಕೊಡ್ತಾ ಇದ್ರಲ್ಲ, ಚೆನ್ನಾಗಿತ್ತು ಇದು ಒಂಥರ. ಆ್ಯಂಡ್ ಬುಜ್ಜಿ ಏನೋ ಹೇಳ್ತಾ ಇದ್ದ, ನಾನು ಡಾಕ್ಟರ್ ಬಂದಾಗ ನಾನು ಅದನ್ನು ಕೇಳ್ತೀನಿ, ಇದನ್ನು ಕೇಳ್ತೀನಿ, ಮಮ್ಮ ನಿನ್ನ ಬಗ್ಗೆ ಏನೋ ಕೇಳ್ಬೇಕು ನಾನು ಡಾಕ್ಟರ್ ಹತ್ರ ಅಂದ್ಕೊಳ್ಳೆಲ್ಲ ಮಾತಾಡ್ತಾ ಇದ್ದ. ಹಾಗೆ ಅವ್ನು ಕೇಳ್ದ ಕೂಡ. ಅವನು ಮಾತಾಡೋದು ಕೇಳಿಸ್ಕೊಂಡ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಮಕ್ಕಳು ಅವರೇ ಓನಾಗಿ ಥಿಂಕ್ ಮಾಡಿ ಮಾತಾಡ್ತಾರಲ್ಲ, ಅದು ಏನೋ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ನಮಗೆ. ಸಮ್ಟೈಮ್ಸ್ ಎಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅಂತಂದರೆ, ಓ ಇವನೇನೋ ನನ್ನ ಮಗ ಹಿಂಗೆ ಹೇಳ್ತಿದ್ದಾನಲ್ಲ ಅಂತ ಫೀಲ್ ಆಗುತ್ತೆ. ಸೊ ಡಾಕ್ಟರ್ ಬಂದರು. ಫಸ್ಟು ನಮಗೆ ರಿಪೋರ್ಟ್ ಎಲ್ಲ ನೋಡಿ ಓಕೆ ಈ ಥರ ಮಾಡಿಸ್ಬೇಕು, ಈ ಥರ ಮೆಡಿಸಿನ್ ಎಲ್ಲ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾವು ಓಕೆ ಅಂತ ಕೇಳಿದ್ವಿ. ಇವಾಗ ಒಂದು ಸ್ಕ್ಯಾನು, ಬ್ಲಡ್ ಚೆಕಪ್ ಎಲ್ಲ ಇದೆ. ಸೊ ಹಾಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಡು ಬನ್ನಿ. ರಿಪೋರ್ಟ್ ಇವಾಗ ಬರೋದೂ ಬರುತ್ತೆ. ಆ್ಯಂಡ್ ಒಂದು 3-4 days ಬಿಟ್ಕೊಂಡು ಬೇರೆ ರಿಪೋರ್ಟ್ಸ್ ಬರುತ್ತೆ ಅಂದ್ಬಿಟ್ಟು ಹೇಳಿ ಬಿಲ್ಲೆಲ್ಲ ಪೇ ಮಾಡ್ತಾಯಿದ್ದೀವಿ. ಬಿಲ್ಲೆಲ್ಲ ಪೇ ಮಾಡಿದ್ಮೇಲೆ ಬ್ಲಡ್ಡೆಲ್ಲ
ಕೊಡಬೇಕು, ಭಯ ಆಗ್ತಿದೆ ನನಗೆ. ಯಾಕಂದರೆ ತುಂಬ ದಿನಗಳಾಗೋಯ್ತು ಈ ಥರ ಬ್ಲಡ್ ಚೆಕಪ್ಪು ಅದು ಇದು ಎಲ್ಲ ಮಾಡಿಸಿ ವೆಯ್ಟ್ ಚೆಕ್ ಮಾಡೋಣ ಅಂತ ಹೋದರೆ ಅದು ವೆಯ್ಟ್ ಮೆಷಿನ್ ಚೆನ್ನಾಗಿರಲಿಲ್ಲ, ಒಳಗಡೆ ಒಂದಿದೆ ಅಲ್ಲಿ ಚೆಕ್ ಮಾಡಿ ಅಂತ ಅಂದರು. ಯಾಕಪ್ಪ ಅಂತಂದರೆ ನನ್ನ ವೆಯ್ಟಲ್ಲೂ ವೇರಿಯೇಷನ್ ಆಗ್ತಾಯಿದೆ ತುಂಬ. ಸೊ ಹಾಗಾಗಿ ವೆಯ್ಟ್, ಹೈಟು, ನನ್ನ ನೇಮು ಆ್ಯಂಡ್ ಎಲ್ಲ ಕೇಳ್ತಾರೆ, ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ. ಸೊ ಹಾಗಾಗಿ ಎಲ್ಲ ಆದಮೇಲೆ ಡಾಕ್ಟರು ಹೇಳಿದ್ರು, ಒಂದಷ್ಟು ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಖುಷಿ ಆಯಿತು ನಮಗೆ. ಆ್ಯಂಡ್ ನೆಕ್ಸ್ಟ್ ಈ ವ್ಲಾಗ್ ಆದಮೇಲೆ ಏನು ಬರುತ್ತೆ ಅಲ್ವಾ, ಅದರಲ್ಲಿ ಒಂದು ವಿಷಯನ ಶೇರ್ ಮಾಡಬೇಕು, ಖುಷಿ ವಿಷಯನ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದು ನಾನು ಸುನಿಲ್ ಇಬ್ಬರು ಕೂತ್ಕೊಂಡು ಆ ವ್ಲಾಗ್ನ ಮಾಡ್ತೀವಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ನಿಮ್ಮ ಒಂದಷ್ಟು ಡೌಟ್ಗಳಿಗೆ ಕ್ಲಾರಿಫಿಕೇಷನ್ನ ಕೊಡೋ ವಿಡಿಯೋ ಆಗಿರುತ್ತೆ ಅದು ಖಂಡಿತವಾಗ್ಲೂ. ಸೊ ನನಗೆ ಒಂದಷ್ಟು ಏನೋ ತಳಮಳ ಕಳವಳ ಎಲ್ಲ ಇತ್ತು, ಅದೆಲ್ಲ ಇವಾಗ ಕ್ಲಿಯರ್ ಆಯಿತು ಅಂತ ಹೇಳ್ಬೋದು. ಸೊ ಖುಷಿ ಕೂಡ ಆಗ್ತಾಯಿದೆ ನನಗೆ, ಏನೋ ಒಂಥರ. ಆ್ಯಂಡ್ ಒಂದಷ್ಟು ಪ್ರೋಟೀನ್ ಪೌಡರ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಎಲ್ಲನೂ ರೆಫರ್ ಮಾಡಿದ್ದಾರೆ ನಮಗೆ ತಗೋಬೇಕು ಅಂತ ಅಂದ್ಬಿಟ್ಟು. ಹಾಗೆ ಡಾಕ್ಟರ್ ಕೂಡ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ನಾವು ಒಂದು ಕೇಳಿದ್ವಿ ಅಂತಂದರೆ ಡೀಟೇಲ್ ಆಗಿಯೇ ತುಂಬ ಚೆನ್ನಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಮಗ ಕೂಡ ಏನೇನೋ ಹೇಳ್ತಾ ಇದ್ದ ಅವರಿಗೆ, ಅದಕ್ಕೆ ಅವ್ರು ನಗ್ತಾಯಿದ್ರು. ಆ್ಯಂಡ್ ವೆರಿ ಸ್ವೀಟ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಆ್ಯಂಡ್ ನಾವು ಇಲ್ಲಿಗೆ ಹೋದ್ವಿ ಅಂತಂದರೆ ನಾವು ನಮ್ಮ ಮನೆ ನಮ್ಮ ರಿಲೇಟಿವ್ ಮನೆಗೆ ಏನಾದರೂ ಬಂದಿದ್ದೀವಿ, ನಾವು ಕ್ಲೋಸ್ ರಿಲೇಟಿವ್ ಮನೆಗೆ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಒಂದಷ್ಟು ಮೆಡಿಸಿನ್ಗಳನ್ನ ರೆಫರ್ ಮಾಡ್ತೀನಿ, ಅದನ್ನು ತೊಗೊಳ್ಳಿ. ಹಾಗೆ ಅಲ್ಲಿ ಬ್ಲಡ್ ಚೆಕಪ್ಗೆ ಕಂಪ್ಲೀಟ್ ಬ್ಲಡ್ ಚೆಕಪ್ ಹೇಳಿದರು ನನಗೆ. ಐ ಥಿಂಕ್ ಅದಕ್ಕೇ 4000 ಸಮಥಿಂಗ್ ಏನೋ ಆಯಿತು. ಅದನ್ನು ಎಲ್ಲ ಫಿಲ್ ಮಾಡಿ ಇವಾಗ ಬ್ಲಡ್ ಕೊಡಬೇಕು. ನನಗಂತೂ ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು. ಐ ಥಿಂಕ್ ಇಲ್ಲಿಗೆ ಬಂದು ಒಂದು 2 hours ಸ್ಪೆಂಡ್ ಮಾಡಿದ್ದೀವಿ ಟೈಮ್ನ ಅಂತ ಹೇಳ್ಬೋದು. ಅಷ್ಟೊಂದು ಟೈಮ್ ಆಗುತ್ತೆ. ಅಂದರೆ ಕಂಪ್ಲೀಟ್ ನಮ್ಮ ಬಾಡಿ ಚೆಕಪ್, ಬ್ಲಡ್ ಚೆಕಪ್ಪು ಎಲ್ಲ ಮಾಡಿಸ್ಬೇಕು ಅಂತಂದರೆ ಟೈಮ್ ಆಗೇ ಆಗುತ್ತೆ. ಸ್ವಲ್ಪ ಪೀಸ್ಫುಲ್ ಆಗಿದೆ, ರಶ್ ಇಲ್ಲ. ಹಾಗೆ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇಲ್ಲ. ಏನಾದರೂ ಡೇ ಟೈಮಲ್ಲಿ ಬಂದಿದ್ವಿ ಅಂತಂದರೆ ತುಂಬ ಜನ ಇರ್ತಾರೆ, ಇನ್ನೂ ವೆಯ್ಟ್ ಮಾಡಬೇಕು ಎಲ್ಲ ಆಗಿದ್ದರೆ ನನಗೆ ಸುಸ್ತಾಗೆ ಬಿದ್ದೋಗ್ಬಿಡ್ತಿದೆ ಅನಿಸುತ್ತೆ. ಆ ಥರ ಆಗ್ಬಿಟ್ಟಿದೆ ಇವಾಗ ನನ್ನ ಬಾಡಿ. ಅಷ್ಟೊಂದು ಒಂಥರ ಹೈಪರ್ ಆ್ಯಕ್ಟಿವ್ ಏನಿದೆ ಅಲ್ವಾ, ಆ ಥರಕ್ಕಿಂತ ಸ್ವಲ್ಪ ಇವಾಗ ಟಯರ್ಡು, ಸುಸ್ತು, ಒಂಥರ ಏನೇನೋ ಆ ಥರ ಫೀಲ್ ಆಗೋದೇ ಜಾಸ್ತಿ. ಹಾಗಾಗಿ ಇನ್ನೊಂದು ನನಗೆ ಸ್ಟ್ರೆಂತ್ ಥರ ಧೈರ್ಯ ಏನಪ್ಪ ಅಂತಂದರೆ ಸುನಿಲ್ ನನ್ನ ಜೊತೆ ಇರೋದು ಏನೋ ಒಂಥರ ಖುಷಿ ನನಗೆ. ಯಾಕಂತಂದರೆ ನನಗೆ ಅವರು ಯಾವ ಟೈಮಲ್ಲಿ ಇರಬೇಕು ರಜದಲ್ಲಿ ಆ ಟೈಮಲ್ಲಿ ಇರೋಲ್ಲ, ಯಾವಾಗ್ಲೂ ಯಾವಾಗ ಇರಬಾರ್ದು ಅವಾಗೆಲ್ಲ ಇರ್ತಾಯಿದ್ರು. ಬಟ್ ಈ ಥರ ಸಿಚುವೇಷನಲ್ಲಿ ಗಂಡ ಜೊತೆಗಿದ್ರೆ ಹೆಂಡ್ತಿಗೆ ಏನೋ ಒಂಥರ ಧೈರ್ಯ, ಸಮಾಧಾನ, ಅದನ್ನೇ ಎಲ್ಲ ಹೆಣ್ಮಕ್ಳು ಕೇಳೋದು ಅಲ್ವಾ. ಹಾಗಾಗಿ ನನಗೆ ಏನೋ ಒಂಥರ ಸ್ಟ್ರಾಂಗ್ ಫೀಲಿಂಗ್ ಬರ್ತಾಯಿದೆ. ಏನೋ ಮಮ್ಮಿ ಇದ್ದಾರೆ, ಸುನಿಲ್ ಇದ್ದಾರೆ, ಅವರೆಲ್ಲ ಇದ್ದಾರಲ್ಲಪ್ಪ ಅನ್ನೋ ಥರ ಅದೊಂದು ಧೈರ್ಯ. ಸೊ ನಾವೇ ಮಾಡ್ಕೋಬೇಕು ಈ ಥರ ಎಲ್ಲ, ನಾವೇ ಚೆಕಪ್ಗೆ ಹೋಗ್ತೀವಿ, ನಾವೇ ಇದು ಅಂತ ಏನೋ ಯಾರೂ ಇಲ್ವೇನೋ ನಮಗೆ, ನಾವು ಒಬ್ಬೊಬ್ಬರೇ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನೋ ಒಂಥರ ಈ ಭಯದಲ್ಲೂ ಒಂಥರ ಖುಷಿ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇವತ್ತಿನ ವ್ಲಾಗ್ ನೀವು ಏನಿರ್ಬೋದು ಅಂತ ಗೆಸ್ ಮಾಡ್ತಾ ಇರ್ತೀರ ಐ ಥಿಂಕ್. ಬಟ್ ಕ್ಲಾರಿಫಿಕೇಷನ್ ನಾನು ಕೊಡಬೇಕು ಆದಷ್ಟು ಬೇಗ. ನೆಕ್ಸ್ಟ್ ವ್ಲಾಗಲ್ಲಿ ಕ್ಲಾರಿಫಿಕೇಷನ್ನ ಖಂಡಿತವಾಗ್ಲೂ ಕೊಡ್ತೀನಿ. ಏನು ತಲೆ ಕೆಡಿಸ್ಕೋಬೇಡಿ, ಖಂಡಿತ ಹೇಳ್ತೀನಿ. ಇವಾಗ ಚೆಕಪ್ ಎಲ್ಲ ಆಗಿ ನನಗೆ ರಿಪೋರ್ಟ್ ಎಲ್ಲ ಬರಬೇಕು. ಫಸ್ಟು ನನಗೆ ಎಲ್ಲ ಕ್ಲಿಯರ್ ಅಂತ ಅನ್ನಿಸ್ಬೇಕು. ಆಮೇಲೆ ನಿಮ್ಮ ಜೊತೆ ಎಲ್ಲ ನಾನು ಹೇಳೋದಕ್ಕಾಗಲಿ, ಕ್ಲಾರಿಫೈ ಮಾಡೋದಕ್ಕಾಗಲಿ ನನಗೊಂದು ಸ್ಟ್ರೆಂತ್ ಬಂದಂಗೆ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳೋಣ. ಈ ವಿಡಿಯೋ ಹಂಗೋ ಮಾಡಿದ್ವಿ, ಇದನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಹೇಳುವ ಅನ್ನೋ ಒಂದು ಇಂಟೆನ್ಷನಲ್ಲಿದ್ದೀನಿ. ಅವರು ಎಷ್ಟು ಫ್ರೀಯಾಗಿ ಮಾತಾಡ್ತಾಯಿದ್ರು ಅಂತಂದರೆ ತುಂಬಾ ಸ್ವೀಟ್ ಅಂತ ಅನಿಸೋದು. ಡಾಕ್ಟರಿಂದ ಹಿಡಿದು ನರ್ಸ್ವರೆಗೂ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹಾಗೆ ಹಾಸ್ಪಿಟಲ್ ಹೆಂಗಿದೆ ಅಂತ ಒಂದು ಕ್ವಿಕ್ಕಾಗಿ ನಾನು ತೋರಿಸ್ತೀನಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ ಅಂತೂ. 2 ಬೆಡ್ ಇರುತ್ತೆ, ಒಂದು ಸೋಫಾ ಇರುತ್ತೆ, ವಾಶ್ರೂಮು ತುಂಬಾ ಚೆನ್ನಾಗಿದೆ. AC ಇದರಲ್ಲೂ ಸ್ಪೆಷಲ್, ಸೆಮಿ ಸ್ಪೆಷಲ್ ಎಲ್ಲನೂ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಹಾಸ್ಪಿಟಲ್ಸ್ ಅಂತೂ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಅಂತಲ್ಲ, ನಮ್ಗೆ ಯಾವ್ದು ಬೇಕು ಅದನ್ನು ನಾವೇ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟೇನೆ ಇವತ್ತಿನ ವ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.
ಮನೆಗೆ ಹೋಗೋದೆಲ್ಲ ಸ್ವಲ್ಪ ಲೇಟ್ ಆಯಿತು, ತುಂಬಾ ಲೇಟ್ ಆಗೋಯಿತು. ಐ ಥಿಂಕ್ 8:30 9 ಆಗೋಯಿತು ಅಂತ ಅನ್ಕೋತೀನಿ. ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಎಲ್ಲ ವಿಷಯನೂ ಶೇರ್ ಮಾಡೋಣ. ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಥ್ಯಾಂಕ್ ಯು ಸೋ ಮಚ್.